ನಮಸ್ಕಾರ ವೀಕ್ಷಕರೇ. 2026ರ 3 ತಿಂಗಳು ಕಳೆದು 4ನೇ ತಿಂಗಳು ಬಂದಿದೆ. ಈ ಹೊತ್ತಲ್ಲಿ ಎಲ್ಲರೂ ಈಗ ನೆನಪು ಮಾಡಿಕೊಳ್ತಾ ಇರೋ ದಿನ ಮಾರ್ಚ್ 31 ಅಂದ್ರೆ ನಿನ್ನೆ. ಕಾರಣ ಏನಂದ್ರೆ ಭಾರತದಲ್ಲಿ ನಕ್ಸಲಿಸಂ ಅಂತ್ಯ ಮಾಡೋದಕ್ಕೆ ಇದ್ದ ಕೊನೆಯ ದಿನಾಂಕ ಇದು. ಗೃಹ ಸಚಿವ ಅಮಿತ್ ಶಾ ಶಪಥಗೈದಂತೆ ಭಾರತದಲ್ಲಿ ನಕ್ಸಲ್ ಚಟುವಟಿಕೆಗಳಿಗೆ ಕಡಿವಾಣ ಬಿದ್ದಿದೆ. ಸಣ್ಣ ಪುಟ್ಟ ವಿಚಾರಗಳು ಸೆಟಲ್ ಆಗೋದು ಬಾಕಿ ಇದ್ದು ಬಾಕಿ ಎಲ್ಲವೂ ಕ್ಲಿಯರ್ ಎನ್ನಿಸ್ಕೊಳ್ತಾ ಇದೆ. ಭಾರತದ ಪಾಲಿಗೆ ಶಾಪ ಎನ್ನುವಂತಿದ್ದ ನಕ್ಸಲಿಸಂ ಹುಟ್ಟಿದ್ದು ಹೇಗೆ, ಬೆಳೆದಿದ್ದು ಹೇಗೆ, ಬೆಳೆಸಿದ್ದು ಯಾರು, ಅದು ಯಾವ ಹೊತ್ತಲ್ಲಿ ತೀವ್ರವಾಗಿತ್ತು, ಅದರಿಂದ ದೇಶ ಅನುಭವಿಸಿದ ನಷ್ಟಗಳೇನು, ಲಾಭ ಪಡೆದಿದ್ದು ಯಾರು, ಶಕುನಿ ಆಟ ಆಡಿದ್ಯಾರು, ಇದರ ನಿರ್ಮೂಲನೆಗೆ ಕ್ರಮ ಹೇಗಿತ್ತು, ದೇಶಕ್ಕೆ ಮಾರಕವಾಗಿದ್ದ ಈ ನಕ್ಸಲ್ ಚಟುವಟಿಕೆ ಮೇಲೆ ಸರ್ಕಾರ ಹಿಡಿತ ಸಾಧಿಸಿದ್ದು ಹೇಗೆ, ಹಾಗೆ ಇದರ ಅಂತ್ಯ ಹೇಗೆ ನಡೀತು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ನಕ್ಸಲ್ ವಿಚಾರ ಆರಂಭಿಸೋದಕ್ಕೂ ಮುನ್ನ ಒಂದಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ತೀವಿ. ಈ ಐಡಿಯಾಲಜಿಯ ಮೂಲ ಕಮ್ಯುನಿಸಂ ಅನ್ನೋದು ನಿಮಗೆ ಗೊತ್ತಿದೆ. ಭಾರತದಲ್ಲಿ ಕಮ್ಯುನಿಸ್ಟರು ಕಾರ್ಲ್ ಮಾರ್ಕ್ಸ್, ಚೆಗವೇರಾ ಸೇರಿದಂತೆ ಇನ್ನಿತರ ಪ್ರಮುಖ ವ್ಯಕ್ತಿಗಳನ್ನ ಮುಂದೆ ಇಟ್ಕೊಂಡು ಅವರನ್ನ ಐಕಾನ್ ರೀತಿ ಬಿಂಬಿಸಿ ಯುವಕರ ದಾರಿಯನ್ನ ತಪ್ಪಿಸ್ತಾ ಇರೋದು ಈಗ ಹೊಸ ವಿಷಯವೇನೂ ಅಲ್ಲ. ಆದ್ರೆ ಇಲ್ಲಿ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ಕಾರ್ಲ್ ಮಾರ್ಕ್ಸ್ ಐಡಿಯಾಲಜಿ ಆತನ ದೇಶಕ್ಕೆ, ಆತ ಜೀವಿಸಿದ ಕಾಲಘಟ್ಟಕ್ಕೆ ಸರಿ ಇತ್ತೇನೋ, ಆದರೆ ಭಾರತಕ್ಕೆ ಅದು ಅನ್ಫಿಟ್ ಐಡಿಯಾಲಜಿ ಆಗಿತ್ತು. ಅದನ್ನ ಇಲ್ಲಿ ತಂದು ಜನರ ತಲೆಯಲ್ಲಿ ತುಂಬಿಸಿದ್ರು. ಇನ್ನು ಚೆಗವೇರಾ ಜೀವನವನ್ನ ಓಪನ್ ಮಾಡಿದ್ರೆ ಆತ ಕೂಡ ಒಬ್ಬ ಅಪ್ರತಿಮ ಹೀರೋ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಆತನ ಹೋರಾಟ, ಆತನ ಸಿದ್ಧಾಂತ ಕ್ಯೂಬಾದಲ್ಲಿದ್ದ ಅಂದಿನ ಪರಿಸ್ಥಿತಿಗೆ ಸರಿಯಾಗಿತ್ತು. ಆದ್ರೆ ಅದನ್ನ ಇಲ್ಲಿ ತಂದು ಚೆಗವೇರಾ ಹೆಸರಲ್ಲಿ ಇಲ್ಲಿನ ಯುವಕರ ದಾರಿ ತಪ್ಪಿಸಿದ್ರು. ಅಲ್ಲದೆ ಚೆಗವೇರಾ ಆತನ ದೇಶಕ್ಕೆ ದೊಡ್ಡ ದೇಶಭಕ್ತನಾಗಿದ್ದ. ಆದ್ರೆ ಇಂದಿನ ಕಮ್ಯುನಿಸ್ಟರಿಗೆ ದೇಶಭಕ್ತಿ ಇದೆಯಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಿದೆ. ಈಗ ನಕ್ಸಲ್ ಆರಂಭ ಹೇಗಾಯ್ತು ಅನ್ನೋದನ್ನ ನೋಡ್ತಾ ಹೋದ್ರೆ 1967ರಲ್ಲಿ ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿಯಲ್ಲಿ ಈ ಕೆಂಪು ಉಗ್ರ ಸಿದ್ಧಾಂತದ ಜನನವಾಗುತ್ತೆ. ಚೀನಾದ ಕಮ್ಯುನಿಸ್ಟ್ ಕ್ರಾಂತಿಕಾರಿ ಮಾವೋ ಝೆಡಾಂಗ್ ನಿಂದ ಪ್ರೇರಿತರಾಗಿದ್ದ ಸಿಪಿಐಎಂ ನಾಯಕರಾಗಿದ್ದ ಚಾರು ಮಾಜುಮ್ದಾರ್, ಕನು ಸನ್ಯಾಲ್, ಜಂಗಾಲ್ ಸಂತಾಲ್ ಸೇರಿ ಹಲವರು ಆದಿವಾಸಿಗಳು, ಕಾರ್ಮಿಕರು ಹಾಗೂ ಭೂಮಿ ಇಲ್ಲದ ಕೆಲಸಗಾರರನ್ನ ಒಗ್ಗೂಡಿಸಿಕೊಂಡು ಜಮೀನ್ದಾರರು, ಶ್ರೀಮಂತರ ವಿರುದ್ಧ ಹೋರಾಟವನ್ನ ಶುರು ಮಾಡ್ತಾರೆ. ಹೋರಾಟದ ಹಾದಿ ಹಿಂಸಾಚಾರಕ್ಕೆ ತಿರುಗಿ ಸಾಕಷ್ಟು ಸಾವು ನೋವುಗಳಾಗುತ್ತೆ. ಹಂತ ಹಂತವಾಗಿ ಇದು ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಕೇರಳ ಮತ್ತು ಕರ್ನಾಟಕದ ಕೆಲ ಜಾಗಗಳಲ್ಲಿ ಪಸರಿಸಿ ಬಿಡುತ್ತೆ. 126 ಜಿಲ್ಲೆಗಳಲ್ಲಿ ನಕ್ಸಲ್ವಾದ ಮಿತಿಮೀರಿ ಹೋಗಿ ಭಾರತದಲ್ಲಿ ರೆಡ್ ಕಾರಿಡಾರ್ ಅಂತ ಗುರುತಿಸೋ ಮಟ್ಟಕ್ಕೆ ಬೆಳೆದು ಬಿಡುತ್ತೆ. ಈ ಹೋರಾಟದ ಉದ್ದೇಶ ಅಥವಾ ಧ್ಯೇಯ ಇದ್ದಿದ್ದು ಬಡವರಿಗೆ ಅನ್ಯಾಯ ಮಾಡಿ ಅವರಿಗೆ ಸರಿಯಾದ ಕೂಲಿ ಕೊಡದೆ ಶೋಷಣೆ ಮಾಡ್ತಾ ಇರೋ ಕೆಲ ಶ್ರೀಮಂತರು ಹಾಗೂ ಜಮೀನ್ದಾರರ ವಿರುದ್ಧ. ಆ ರೀತಿ ಪರಿಸ್ಥಿತಿ ಇದ್ದಿದ್ದು ಹೌದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅಂತ ಘಟನೆಗಳಿಗೆ ಭಾರತ ಸಾಕ್ಷಿಯಾಗಿದೆ ಹಾಗೂ ಸಾಕಷ್ಟು ಜನರು ಶ್ರೀಮಂತರ ದರ್ಪಗಳಿಂದ ನೊಂದಿದ್ದಾರೆ. ಆದ್ರೆ ಅಂತ ಅನಾಗರಿಕವಾಗಿ ವರ್ತಿಸುವವರನ್ನ ಮಾತ್ರ ವಿರೋಧಿಸಬೇಕಿದ್ದ ಹೋರಾಟ ಎಲ್ಲಾ ಶ್ರೀಮಂತರನ್ನು ವಿರೋಧಿಸೋ ರೀತಿ ಬದಲಾಗಿ ಬಿಡುತ್ತೆ. ಹೋರಾಟ ಅನ್ನೋದು ಹಿಂಸೆಗೆ ತಿರುಗಿದ್ರಿಂದ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಅದ್ಯಾವಾಗ ಈ ಕೃತ್ಯಗಳಿಗೆ ಸೀಕ್ರೆಟ್ ಫಂಡ್, ರಾಜಕೀಯದ ಟಚ್ ಸಿಗುತ್ತೋ ಅಲ್ಲಿಂದ ಇದು ಉಗ್ರ ಕೃತ್ಯಗಳಷ್ಟೇ ಭೀಕರವಾಗ್ತಾ ಹೋಗುತ್ತೆ. ಸರಿ, ಇದರಿಂದ ಬಡವರಿಗೆ ನ್ಯಾಯ ಸಿಗ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಹಾಗೆ ಆಗದೆ ಬಡವರಿಗೂ ಪ್ರಾಣ ಸಂಕಟ ಆಗಿದ್ದಕ್ಕೆ ಇಂದು ಇದರ ಅಂತ್ಯ ಹಾಡೋ ಪರಿಸ್ಥಿತಿ ಬಂದಿದ್ದು. ಯಾವಾಗ ಇದು ಹಾದಿ ತಪ್ತಾ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೋ ಆಗ ಇದನ್ನ ಕಂಟ್ರೋಲ್ ಮಾಡೋ ಕೆಲಸಗಳು ನಡೆದಿದ್ರೆ ಎಷ್ಟೋ ಪ್ರಾಣಗಳು ಉಳಿತಾ ಇದ್ವು. ಆದ್ರೆ ಇದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಕೆಲ ಅನಿರೀಕ್ಷಿತ ಜೀವಿಗಳು ಎಂಟ್ರಿ ಕೊಡುತ್ತವೆ. ಅರ್ಬನ್ ನಕ್ಸಲ್ ಅಂತ ಗುರುತಿಸಿಕೊಳ್ಳುವ ಲೇಖಕರು, ಪತ್ರಕರ್ತರು, ವಕೀಲರು, ಆಕ್ಟಿವಿಸ್ಟ್ಗಳು ಹಾಗೂ ಇವರ ಕಂಪ್ಲೀಟ್ ಎಕೋಸಿಸ್ಟಮ್ಗೆ ರಾಜಕೀಯ ಬೆಂಬಲ ಸಿಕ್ಕಿಬಿಡುತ್ತೆ. ಇವರು ಏನ್ ಮಾಡಿದ್ರು ಅಂದ್ರೆ ಎಲ್ಲೇ ನಕ್ಸಲ್ ಚಟುವಟಿಕೆಗಳು ನಡೆದು ಪ್ರಾಣ ಹಾನಿ ಸಂಭವಿಸಿದ್ರು, ನಕ್ಸಲ್ ಕಡೆಯಿಂದ ಆಘಾತಕಾರಿ ಚಟುವಟಿಕೆಗಳು ನಡೆದ್ರು, ಅವರು ಹಕ್ಕಿಗಾಗಿ ಹೋರಾಡ್ತಾ ಇದ್ದಾರೆ, ಅವರು ಮಾಡ್ತಾ ಇರೋದೇ ಸರಿ, ಅವರು ಅಮಾಯಕರು, ಅವರಿಗೆ ಬೆಂಬಲ ಕೊಡಬೇಕು ಅನ್ನೋ ರೀತಿ ಮಾತುಗಳನ್ನ ಆಡಿ ಯುವಕರನ್ನ ಹಾಳು ಮಾಡಿದ್ರು, ಜನರ ನೆಮ್ಮದಿಯನ್ನ ಹಾಳು ಮಾಡಿದ್ರು. ಇದರ ಪರಿಣಾಮ ಎಲ್ಲಾ ಆಯಾಮದಲ್ಲೂ ಬೆಂಬಲ ಸಿಗ್ತಾ ಹೋಯ್ತು. ನಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ನಾವು ಆಡಿದ್ದೆ ಆಟ ಅನ್ನೋ ರೀತಿ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ. ಇನ್ನು ದುರಂತದ ವಿಷಯ ಅಂದ್ರೆ 28 ಮಾರ್ಚ್ 2010ರಲ್ಲಿ ಅರುಂಧತಿ ರಾಯ್ ಅನ್ನೋ ಜೀವಿ ಮಾವೋಗಳ ಕಂಟ್ರೋಲ್ ನಲ್ಲಿದ್ದ ಛತ್ತೀಸ್ಗಢದ ದಾಂತೆವಾಡಗೆ ವಿಸಿಟ್ ಮಾಡ್ತಾಳೆ. 2 ವಾರಗಳ ಕಾಲ ಅವರೊಂದಿಗೆ ಇದ್ದು ನಂತರದಲ್ಲಿ ನಕ್ಸಲರನ್ನ ವೈಭವೀಕರಿಸುವ ಆರ್ಟಿಕಲ್, ಪ್ರಬಂಧ, ಲೇಖನಗಳು ಹಾಗೂ ಪುಸ್ತಕಗಳನ್ನ ಬರಿತಾಳೆ.
ಈ ವಿಸಿಟ್ ನಲ್ಲಿ ಸಾಕಷ್ಟು ಆಂಟಿ ನ್ಯಾಷನಲ್ ಚಟುವಟಿಕೆಗಳು ನಡೆದಿರೋ ಬಗ್ಗೆ ಕೂಡ ಆರೋಪಗಳಿವೆ. ಆಕೆ ಅಲ್ಲಿ ವಿಸಿಟ್ ಮಾಡಿ ಬಂದ ಕೆಲವೇ ದಿನಗಳಲ್ಲಿ ಅಂದ್ರೆ ಏಪ್ರಿಲ್ 6, 2010ರಲ್ಲಿ ಅದೇ ದಾಂತೆವಾಡಾದಲ್ಲಿ ದೊಡ್ಡ ಅಟ್ಯಾಕ್ ಒಂದು ನಡೆಯುತ್ತೆ. ನಕ್ಸಲರು ಸೆಕ್ಯೂರಿಟಿ ಫೋರ್ಸ್ ಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾರೆ. ಮುಕ್ರಾನ ಫಾರೆಸ್ಟ್ ನಲ್ಲಿ ನಡೆಯೋ ಈ ಅಟ್ಯಾಕ್ ನಲ್ಲಿ ಸಿಆರ್ಪಿಎಫ್ ನ ಸುಮಾರು 75 ಜನರು ಹತ್ಯೆಗೊಳಗಾಗ್ತಾರೆ. ನಕ್ಸಲರನ್ನ ಹೀರೋಗಳಂತೆ ಬಿಂಬಿಸಿದ್ದ ಅರುಂಧತಿ ರಾಯ್ ಇನ್ನೂ ಬದುಕಿದ್ದಾಳೆ. ಯೋಧರ ಮಾರಣ ಹೋಮ ಮಾಡಿದ್ದ ನರ ರಾಕ್ಷಸರನ್ನ ಮಟ್ಟ ಹಾಕೋದನ್ನ ಬಿಟ್ಟು ಅಂದಿನ ಸರ್ಕಾರ ನಕ್ಸಲರ ಜೊತೆಗೆ ಕದನ ವಿರಾಮಕ್ಕೆ ಮನವಿ ಮಾಡಿದ್ರು ಅನ್ನೋದು ಬದಲಿಸೋದಕ್ಕೆ ಸಾಧ್ಯವಿಲ್ಲದ ನಿಜ ಇತಿಹಾಸ. ಯೋಧರ ರಕ್ತ ಹರಿಸಿದ್ದವರನ್ನ ನುಗ್ಗಿ ಹೊಡೆಯೋದನ್ನ ಬಿಟ್ಟು ಅಂದಿನ ಗೃಹ ಸಚಿವ ಪಿ ಚಿದಂಬರಂ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ, 72 ಗಂಟೆಗಳ ಕಾಲ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಡಿ ಅಂತ ಅಂಗಲಾಚಿ ಬೇಡಿಕೊಳ್ತಾರೆ. ಅದ್ಯಾವಾಗ ಸರ್ಕಾರವೇ ನಮಗೆ ಹೆದರಿದೆ, ಗೃಹ ಸಚಿವರೇ ಗಡಗಡ ನಡುಗಿದ್ದಾರೆ ಅನ್ನೋದು ಮನವರಿಕೆ ಆಗುತ್ತೋ ಮತ್ತೆ ನಕ್ಸಲರು ಹಿಂದಿರುಗಿ ನೋಡೋದಿಲ್ಲ. ಕದನ ವಿರಾಮ ಬೇಡಿಕೆಯನ್ನ ರಿಜೆಕ್ಟ್ ಮಾಡಿ ತಮ್ಮ ಅಟ್ಟಹಾಸವನ್ನ ಮುಂದುವರಿಸ್ತಾರೆ. ಪರಿಣಾಮ 2010ರಿಂದ 2012ರ ಮಧ್ಯೆ ಭಾರತದಲ್ಲಿ ನಕ್ಸಲ್ ಅಟ್ಟಹಾಸ ಉತ್ತುಂಗಕ್ಕೆ ಹೋಗಿಬಿಡುತ್ತೆ. ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋ ರೀತಿ ಜನರು ಭಯ ಭೀತರಾಗಿ ಬಿಡ್ತಾರೆ. ಭಾರತದಲ್ಲಿ ನಕ್ಸಲ್ ಅನ್ನೋದು ಗಂಭೀರ ವಿಚಾರ ಅಂತ ಗಣನೆಗೆ ಬರೋದು 2004ರ ನಂತರ. ಅಲ್ಲಿಂದ ಕೆಂಪು ಉಗ್ರರ ಅಟ್ಟಹಾಸಕ್ಕೆ ಬಲಿಯಾದ ಜನಸಾಮಾನ್ಯರ ಲೆಕ್ಕ ಏರುಗತಿಯಲ್ಲೇ ಸಾಗುತ್ತೆ. 2004ರಲ್ಲಿ 457ರಿಂದ ಶುರುವಾಗಿ ಅಮಾಯಕರ ಹತ್ಯೆ ಲೆಕ್ಕ ವರ್ಷಕ್ಕೆ 400, 500, 600 ದಾಟಿ 2010ರ ಹೊತ್ತಿಗೆ 720ಕ್ಕೆ ತಲುಪಿ ಬಿಡುತ್ತೆ. ಅಂದಹಾಗೆ ಇದು ಕೇವಲ ಜನಸಾಮಾನ್ಯರ ಲೆಕ್ಕ. ಪೊಲೀಸ್ ಸಿಬ್ಬಂದಿ, ಸಿಆರ್ಪಿಎಫ್ ಹಾಗೂ ನಕ್ಸಲರ ಲೆಕ್ಕ ಬೇರೆನೇ ಇದೆ. ಆದ್ರೆ 2014ರ ಬಳಿಕ ಮೋದಿ ಸರ್ಕಾರ ಬಂದ ನಂತರ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸ್ತಾರೆ. ಎಲ್ಲಿಂದ ಇದನ್ನ ಆರಂಭಿಸಬೇಕು ಅನ್ನೋದರ ಸಮಾಲೋಚನೆ ನಡೆಯುತ್ತೆ. ಮೊದಲಿಗೆ ಜನರಿಗೆ ಧೈರ್ಯ ತುಂಬೋ ಕೆಲಸ ಆಗ್ಬೇಕು ಅಂತ ಜನರು ಹಾಗೂ ಪೊಲೀಸ್ ಸಿಬ್ಬಂದಿ ನಡುವಿನ ಬಾಂಧವ್ಯ ಹೆಚ್ಚಿಸೋ ಕೆಲಸ ಆಗುತ್ತೆ. ಅಲ್ಲದೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕೆಲಸ ಆಯ್ತು ಅಂದ್ರೆ ಜನರಿಗೆ ಸರ್ಕಾರದ ಮೇಲೆ ನಂಬಿಕೆಯೂ ಹೆಚ್ಚುತ್ತೆ, ಅವರ ಜೀವನ ಸುಧಾರಣೆಯೂ ಆಗುತ್ತೆ ಅನ್ನೋ ಕಾರಣಕ್ಕೆ ರಸ್ತೆಗಳೊಂದಿಗೆ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ಕೊಡ್ತಾರೆ. ಪೋಸ್ಟ್ ಆಫೀಸ್, ಮೊಬೈಲ್ ಟವರ್, ಬ್ಯಾಂಕ್ಗಳು, ಏಕಲವ್ಯ ಮಾದರಿ ಶಾಲೆಗಳು ಎಲ್ಲವೂ ತಲೆ ಎತ್ತುತ್ತೆ. ಊರು ಅಭಿವೃದ್ಧಿಯ ಹಾದಿ ಹಿಡಿಯುತ್ತೆ. ಇನ್ನೊಂದು ದಿಕ್ಕಲ್ಲಿ ಆಂಟಿ ಇಂಡಿಯನ್ಗಳ ಪೋಷಣೆಯಲ್ಲಿ ಬೆಳೀತಾ ಇದ್ದ ವ್ಯವಸ್ಥಿತ ನಕ್ಸಲ್ ಜಾಲದ ವಿರುದ್ಧ ಝೀರೋ ಟಾಲರೆನ್ಸ್, ನೋ ಕಾಂಪ್ರಮೈಸ್ ನಿರ್ಧಾರವನ್ನ ತೆಗೆದುಕೊಳ್ತಾ ಹೋಗ್ತಾರೆ. ಒಂದೇ ಸರೆಂಡರ್ ಆಗಿ ಇಲ್ಲ ಫಿನಿಶ್ ಮಾಡ್ತೀವಿ ಈ ರೂಲ್ಸ್ ತರೋದರ ಜೊತೆಗೆ ಅದಕ್ಕೊಂದು ಡೆಡ್ ಲೈನ್ ಕೂಡ ಫಿಕ್ಸ್ ಮಾಡ್ತಾರೆ. ಸರೆಂಡರ್ ಆದವರಿಗೆ ಹೊಸ ಜೀವನವನ್ನ ಕಲ್ಪಿಸಿ ಕೊಡೋದರ ಜೊತೆಗೆ ಸಮಾಜದಲ್ಲಿ ಅವರು ಎಲ್ಲರೊಂದಿಗೆ ಬೆರೆತು ನೆಮ್ಮದಿಯ ಜೀವನವನ್ನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಬರ್ತಾರೆ. ಮಾತು ಕೇಳದವರನ್ನ ಫಿನಿಶ್ ಮಾಡ್ತಾ ಬರ್ತಾರೆ. ಪರಿಣಾಮ ಕಳೆದ 6 ತಿಂಗಳುಗಳ ಲೆಕ್ಕ ನೋಡಿದ್ರೆ ಸಾಕಷ್ಟು ಪ್ರಮುಖ ನಕ್ಸಲರ ಎನ್ಕೌಂಟರ್ ನಡೆದಿದೆ. ಸರೆಂಡರ್ ಆದವರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ಕಳೆದ 2 ದಶಕಗಳ ಲೆಕ್ಕ ನೋಡಿದರೆ 2004ರಿಂದ 2014ರ ಒಳಗೆ ದೇಶದಲ್ಲಿ ನಕ್ಸಲರಿಂದ ಆದ ಹಿಂಸಾಚಾರ ಪ್ರಕರಣಗಳ ಸಂಖ್ಯೆ 16,463. 2014ರಿಂದ 2024ರ ವೇಳೆ 7,744, ಅರ್ಥಾತ್ ಬರೋಬ್ಬರಿ 53% ತಗ್ಗಿತ್ತು. ಅದಾದ ಬಳಿಕ ಡೆಡ್ ಲೈನ್ ಕೊಟ್ಟಿದ್ರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಶರಣಾಗತಿ ಹಾಗೂ ಎನ್ಕೌಂಟರ್ಗಳು ನಡೆದಿವೆ. ಒಂದು ಕಾಲದಲ್ಲಿ 126 ಜಿಲ್ಲೆಗಳು ನಕ್ಸಲ್ ಪೀಡಿತ ಪ್ರದೇಶವಾಗಿತ್ತು. ಆದ್ರೆ ಈಗ ಜಾರ್ಖಂಡ್ ಹಾಗೂ ಛತ್ತೀಸ್ಗಢದ ಕೆಲವೇ ಪ್ರದೇಶಗಳನ್ನ ಬಿಟ್ಟು ಬಾಕಿ ಎಲ್ಲವೂ ನಕ್ಸಲ್ ಮುಕ್ತವೆಂದು ಘೋಷಣೆಯಾಗಿದೆ. ಈ ಕುರಿತಂತೆ ಗೃಹ ಸಚಿವ ಅಮಿತ್ ಶಾ ಸಾಕಷ್ಟು ವಿಚಾರಗಳನ್ನ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ. ಅನ್ಯಾಯ ಆಗಿದೆ ಅಥವಾ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಸಂವಿಧಾನದಲ್ಲಿ ಹಾಗೂ ಕಾನೂನಿನಲ್ಲಿ ಹೇಳಿದ್ದಾರೆ. ಅಸ್ತ್ರ ಹಿಡಿದು ನ್ಯಾಯದ ಹೆಸರಲ್ಲಿ ಹಿಂಸಾಚಾರ ಮಾಡ್ತೀರಿ ಅಂದ್ರೆ ಅದು ಪರಿಹಾರವೂ ಅಲ್ಲ, ಅದನ್ನ ಒಪ್ಪಿಕೊಳ್ಳೋದಕ್ಕೂ ಸಾಧ್ಯವೂ ಇಲ್ಲ ಅನ್ನೋದನ್ನ ಅಮಿತ್ ಶಾ ತಿಳಿಸಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.